ಅಳಿಯಂದ್ರು. ಇವ್ರು ಯಾಕೆ ಬಂದ್ರು? ಹೇಗ್? ಏನಿದು? ಹಾಗೆಲ್ಲ ಹೇಳ್ಬಾರ್ದು. ಇವತ್ತು ಹಬ್ಬ ಕಣೋ. ಹಬ್ಬ ಹಾಳು ಮಾಡಬಾರ್ದು, ಅದಕ್ಕೆ ನೀನು ಬೇಡ. ಸುಮ್ಮನೆ ಕೂತ್ಕೊಳ್ಳಿ. ಬಾಯ್ ಕೂತ್ಕೊಂಡು. ಅಯ್ಯೋ ಬೇಡ, ಹೋಗು ಹೋಗು, ನೀನು ಹೋಗು. ಧರ್ಮ ಅಧರ್ಮ ಆಗ್ತಿದೆ. ಏನೋ ಗೊತ್ತು. ಬೇಡ. ನನ್ನ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡಿದವರು, ಕರುಣೆನೇ ಇಲ್ಲದೆ ಸತ್ಯ ಏನು ಅಂತ ತಿಳ್ಕೊಳ್ಳೋಕ್ಕೂ ಇಷ್ಟಪಡದೆ ಇದ್ದವರು, ಈಗ ಹೀಗೆ ಇಲ್ಲಿಗೆ ಸಡನ್ನಾಗಿ ಯಾಕೆ ಬಂದಿದ್ದಾರೆ? ಇದು ಏನಾದರೂ ಪ್ಲ್ಯಾನಾ? ನಮ್ಮನೆಯಲ್ಲೇ ನನ್ನ ಮೇಲೆ ಕೂಗಾಡ್ತಾರ? ಇಲ್ಲದೆ ಹೋದರೆ ಯಾಕೆ ಬರೋ ಕಷ್ಟ ತಗೊಂಡಿದ್ದಾರೆ? ಶ್ರದ್ಧಾ, ಫೋನ್ ಕರ್ಕೊಂಡು ಒಳಗೆ ಹೋಗಮ್ಮ. ಶ್ರದ್ಧಾ, ಇವ್ರನ್ನ ಕರ್ಕೊಂಡು ಮನೆಗೆ ಬಿಟ್ಟು ಬಾ. ಸುಮ್ಮನೆ ಅಂತ ಹೇಳಿಲ್ಲ. ತಲಾರಟೆ ಮಾಡಿ ಕೂತ್ಕೋ ಕೂತ್ಕೋ. ಬಿದ್ದಾಗೇನೋ ಮಾತಾಡ್ತಾನೆ. ಶ್ರದ್ಧಾ, ಶ್ರದ್ಧಾ, ಇಲ್ಲೋಡು, ನಿನಗೋಸ್ಕರ ಸೀರೆ ತಂದಿದ್ದೀನಿ, ತಗೋ. ಹೂ. ಇಲ್ಲೋಡು, ನೀ ನನ್ನ ಬಗ್ಗೆ ಏನು ಅನ್ಕೊಂತಿರ್ತೀಯ ಅಂತ ಗೊತ್ತು ನನಗೆ. ಇಲ್ಲಿ ಕೇಳು, ನನಗೆ ಅರ್ಥ ಆಗಿದೆ ಶ್ರದ್ಧಾ, ನೀನೇನು ಅನ್ನೋದು ಗೊತ್ತಾಯ್ತು. ಹೌದು ಶ್ರದ್ಧಾ, ಎಲ್ಲ ಡೀಟೇಲಾಗಿ ಹೇಳ್ತೀನಿ, ನನ್ನ ಮಾತು ಕೇಳಿಸ್ಕೋ ನಿಮಿಷ. ಶ್ರದ್ಧಾ, ಶ್ರದ್ಧಾ ಪ್ಲೀಸ್, ನಾನು ಹೇಳೋದನ್ನ ಕೇಳಿಸ್ಕೊ ಫಸ್ಟು. ಅಮ್ಮ, ಮಗಳು ಅಳಿಯ ಹಬ್ಬಕ್ಕೆ ಇಲ್ಲಿರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವರಿಬ್ಬರು ಇಲ್ಲಿರೋದು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಒಂಥರ ಸಮಾಧಾನ. ಅಮ್ಮ, ಏನು ಕೆಲಸ ಇದೆ ನನಗೆ? ನೀನು ಯಾಕೆ ಇಲ್ಲಿಗೆ ಬಂದೆ? ಒಂದೇನು ಬೇಕು ಕೇಳಿ ಹೋಗೋ. ಇರ್ಲಿ ಬಿಡಮ್ಮ, ನೀನೇನು ಕೆಲಸ ಬಾಕಿ ಇದೆ ಹೇಳು, ಮುಗಿಸ್ಕೊಡ್ತೀನಿ. ರಾಮ ಅತ್ತೆ, ಅದೇನು ಕೆಲಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಹೌದಾ? ಒಳ್ಳೆ ಘಮ ಘಮ ಪರಿಮಳ ನೋಡಿ, ನನಗಂತೂ ಈಗಲೇ ಹೊಟ್ಟೆ ಎಷ್ಟು ಶುರುವಾಗೋಗಿದೆ. ಏನ್ ಮಾಡಿದಿರಿ? ಮಾಮೂಲು ಹಬ್ಬದಡಿಗೆಪ್ಪ, ಒಬ್ಬಟ್ಟು, ಪಾಯಸ, ಕೋಸಂಬರಿ ಎಲ್ಲ. ಗಣೇಶನಿಗೂ ನಮ್ಮನಿಗೂ ಏನು ಇಷ್ಟನೋ ಅದೆಲ್ಲ ಮಾಡಿದ್ದೀವಿ. ಗುಡ್. ಶ್ರದ್ಧಾ, ನಿನಗೇನಿಷ್ಟ? ಬೇಕು ಅಂತ ಮಾತಾಡಿಸ್ತಾ ಇದ್ದಾರೆ. ಏನು ಮಾಡಬೇಕು ನಾನು? 2 ದಿನದ ಕೆಳಗೆ ನಾನು ಮನೆ ಬಿಟ್ಟು ಹೊರಟಾಗ ಒಂದು ಸಲ ಕೂಡ ತಡೀಲಿಲ್ಲ. ಈಗ ಅದೇನು ಗೊತ್ತಾಯ್ತು ಅಂತ ಬಂದಿದ್ದಾರೋ ಏನೋ. ಅವಳಿಗೆ ಸ್ವೀಟ್ ಅಂದರೆ ಅಷ್ಟಕ್ಕಷ್ಟೇ ಅಪ್ಪ, ಮೊದಲಿಂದಾನು. ನನ್ನ ಒತ್ತಾಯಕ್ಕೆ ಸ್ವಲ್ಪ ತಿಂತಾಳಷ್ಟೇ. ಆಹಾ, ಕಡುಬು. ತಡಿಯಪ್ಪ, ನೈವೇದ್ಯ ಆಗಬೇಕು, ಆಮೇಲೆ ತಿನ್ವಿ ಅಂತೆ. ಸಾರಿ ಸಾರಿ, ನನಗೇನಾದ್ರೂ ಕೆಲಸ ಕೊಡಿ, ಇಲ್ಲಾಂದ್ರೆ ನಾನು ಹೀಗೆ ಏನಾದರೂ ಮಾಡ್ಕೊತಾ ಇರ್ತೀನಿ ಅಷ್ಟೇ. ನೀನು ಹೊರಗೆ ಹೋಗ್ಬೇಕು, ಟಿ ವಿ ನೋಡು. ಶ್ರದ್ಧಾ,
ನೀನಿಲ್ಲಿ ಇರೋದ್ರಿಂದ ಭುವನ್ ಕೂಡ ಇಲ್ಲೇ ಒದ್ದಾಡ್ತಿದ್ದಾನೆ. ಹೊರಗೋಗಿ ಕೂತ್ಕೊ ಅವನ ಜೊತೆ ನೀನು ಮಾತಾಡು. ನೀವಿಬ್ರು ಮಾತಾಡೋ ಅಷ್ಟರಲ್ಲೇ ಅಡುಗೆ ರೆಡಿ ಆಗತ್ತೆ. ಆಮೇಲೆ ಪೂಜೆ ಮಾಡಿ ಊಟ ಮಾಡಿದ್ರೆ ಆಯ್ತು. ಹೋಗಮ್ಮ. ಹೋಗೆ ಶ್ರದ್ಧಾ, ಭುವನನ್ನ ಕರ್ಕೊಂಡು ಹೋಗು. ಶ್ರದ್ಧಾ, ಹೋಗೆ ಬಾ ಹೋಗೋಣ. ಅಮ್ಮ, ಸುರೇಶ್ ಅಲ್ಲಿ? ಅಲ್ಲೇ ರೂಮಲ್ಲಿ ಇರ್ಬೇಕು ನೋಡಮ್ಮ. ಹೌದಾ, ನಾನು ಹೋಗಿ ಕರ್ಕೊಂಬರ್ತೀನಿ. ನನ್ನ ಹತ್ರ ಮಾತಾಡೋ ಮನಸ್ಸೇ ಇಲ್ಲ ಇವಳಿಗೆ. ಛೇ, ನಾನು ಮಾಡಿರೋ ತಪ್ಪಿಗೆ ಅವಳು ಜೀವಮಾನ ಇಡೀ ಸುಮ್ಮನಿದ್ರು ಸಹಿಸ್ಕೋಬೇಕು. ನಾನು ಮಾಡೋ ತಪ್ಪು ಮಾಡ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗತ್ತೆ? ಹೆಂಗೋ ನಿಧಾನವಾಗಿ ಸರಿ ಮಾಡ್ಕೋಬೇಕು. ಓಂ ನಮೋ ಗಣಪತಿ ನಮಃ. ಓಂ ನಮೋ ಗಣಪತಿ ನಮಃ. ಓಂ ನಮೋ ಗಣಪತಿ ನಮಃ. ಓಂ ನಮೋ ಗಣಪತಿ ನಮಃ. ಓಂ ನಮೋ. ಸುರೇಶ ಇಲ್ಲ, ಅವನು ಹೊರಗಡೆ ಹೋಗಿದ್ದಾನೆ. ನಮೋ ಗಣಪತಿ. ಸುರೇಶ, ಓಂ ನಮೋ ಗಣಪತಿ. ಏನಿದು? ಯಾಕೆ ಹೀಗೆ ಕೂತಿದ್ಯಾ? ನಾನು ಕೂತಿದ್ದೀನಿ, ಅದಕ್ಕೆ ಕೂತಿದ್ದೀನಿ. ಯಾಕೆ? ನಾನು ಹೊರಗಡೆ ಬರಲ್ಲ. ಯಾಕೆ ಬರಲ್ಲ? ಏನಾಯ್ತೀಗ? ಅವನು ಬಂದಿದ್ದಾನೆ. ಅಂದ್ರೆ ಅದೇ ಅಸಯ್ಯ, ನಾ ಬರಲ್ಲ. ಅವ್ರು ಬಂದ್ರೆ ನೀನ್ ಯಾಕೆ ಹೊರಗೆ ಬರಲ್ವೋ? ಅವ್ನು ನಂಗೆ ಇಷ್ಟ ಇಲ್ಲ. ಸುರೇಶ, ಹಾಗೆಲ್ಲ ಹೇಳ್ಬಾರ್ದು. ಬಾ, ನೀನು ಮೊದಲು ಹೊರಗೆ ಬಾ. ಏನೂ ಆಗಲ್ಲ. ಆಗತ್ತೆ, ನಮ್ಗೆ ಗೊತ್ತು. ನೋಡು, ಇವತ್ತು ಹಬ್ಬ ಅಲ್ವಾ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಆಶೀರ್ವಾದ ತಗೋಬೇಕು ಅಲ್ವಾ? ಬಾ, ಹೊರಗೆ ಹೋಗೋಣ ಬಾ. ಏನ ಅವನು ಹೋದ್ಮೇಲೆ ನೋಡು, ಅವ್ರು ಹೋಗೋಕೆ ಇನ್ನೂ ತುಂಬ ಲೇಟ್ ಆಗತ್ತೆ. ಅವನು ಹೋಗ್ತಾ ನಿನ್ನ ಕರ್ಕೊಂಡು ಹೋಗಲ್ಲ ಅಲ್ವಾ? ಅವನ ಜೊತೆ ಹೋಗ್ಬೇಡ, ಅವನು ಸರಿ ಇಲ್ಲ. ಸುರೇಶ, ಯಾಕೆ ಹೀಗೆ ಹೇಳ್ತಾ ಇದೆಯಾ? ಇಬ್ರು ಸಂವಿಧಾನ ಬರೆಯೋಣ. ನೀನೇ ಬರೀ, ನಾನು ಬರೀ ಹೇಳ್ಕೊಡ್ತೀನಿ. ಆಯ್ತಪ್ಪ, ಬರೆಯೋಣ. ಈಗ ಮೊದಲು ನೀನು ಹೊರಗೆ ಬಾ. ಅಲ್ಲಿ ಯಾರೂ ಏನೂ ಮಾಡಲ್ಲ. ನೋಡು, ಸಂವಿಧಾನ ಬರೆಯೋಕ್ಕೆ ಒಳ್ಳೆ ಬುದ್ಧಿ ಕೊಡು ಅಂತ ದೇವ್ರನ್ನ ಬೇಡ್ಕೊಳ್ಳೋಣ, ಆಯ್ತಾ? ಬಾ. ಸಂವಿಧಾನ ಬರೆಯೋಕ್ಕೆ ಪುಸ್ತಕ? ಅಯ್ಯೋ, ಪುಸ್ತಕ. ಬಾ ಬಾ ಬಾ, ಸಂವಿಧಾನ ಪುಸ್ತಕ. ಬಾ ಬಾ. ಭುವನ್ ಕಂಡ್ರೆ ಸುರೇಶ ಯಾಕೆ ಒಂಥರ ಆಡ್ತಾನೆ? ಶ್ರದ್ಧಾ, ಭುವನ್, ಶ್ರದ್ಧಾ ಬನ್ನಿಪ್ಪ, ದೇವ್ರ ಮುಂದೆ ಕೂತ್ಕೊಳ್ಳಿ. ನೀನ್ ಯಾಕೋ ಕೂತ್ಕೊಂಡೆ? ನಾನು ಶ್ರದ್ಧಾ ಕೂತ್ಕೋತೀವಿ. ಅಲ್ಲ ನೋಡು, ಶ್ರದ್ಧಾ ಭುವನ್ ಕೂತ್ಕೊಂಡು ಪೂಜೆ ಮಾಡ್ಬೇಕು. ಬೇಡ ಬೇಡ, ಅವನ್ ಬೇಡ, ನಾನು ಶ್ರದ್ಧಾ ಇಬ್ರೇ ಕೂತ್ಕೋತೀವಿ. ಯಾಟಕ್ಕೊಂದು ಬೇಡ. ಇರ್ಲಿ ಬಿಡಮ್ಮ, ಪಾಪ ಅವನೇ ಕೂತ್ಕೊಳ್ಳಿ. ಅವನಿಗೆ ಯಾಕೆ ಬೇಜಾರು ಮಾಡ್ತೀಯಾ? ಅಯ್ಯೋ, ಇರ್ಲಿ ಬಿಡಿ ಅಂದ್ರೆ ಹೇಗಮ್ಮ? ನೀವಿಬ್ರು ಗಂಡ ಹೆಂಡತಿ ಕೂತ್ಕೊಂಡು ಪೂಜೆ ಮಾಡ್ಬೇಕು ಅನ್ನೋ ಶಾಸ್ತ್ರ ಇದೆ ನೋಡು. ನೀನ್ ಅಲ್ಲಿ ಹೋಗಿ ಕೂತ್ಕೋ, ಜಾಣ ಹುಡುಗ. ಆಮೇಲೆ ಬಂದು ದೇವ್ರ ಮುಂದೆ ಕೂತ್ಕೋ. ಏನಪ್ಪ? ಹೋಗು, ನಾನು ಆಟೋಕ್ಕೆ ಬರೋಲ್ಲ. ಭುವನ್ ಕೂತ್ಕೋಪ್ಪ. ಶ್ರದ್ಧಾ ಬಾಮ್ಮ ಕೂತ್ಕೋ. ಇದೇನ್ ಶಾಸ್ತ್ರನಮ್ಮ? ನಿಮ್ಮಿಬ್ರು ಮದ್ವೆ ಆದ್ಮೇಲೆ ಇದು ಮೊದಲನೇ ವರ್ಷದ ಹಬ್ಬ ಅಲ್ವಮ್ಮ? ಅದು ತವ್ರ ಮನೇಲಿ ನೀವಿಬ್ರು ಕೂತ್ಕೊಂಡು ಪೂಜೆ ಮಾಡ್ಬೇಕು ಅನ್ನೋ ಶಾಸ್ತ್ರ. ಇದು ಮೊದಲನೇ ವರ್ಷದ ಹಬ್ಬ ಅಲ್ವಮ್ಮ? ಅದು ತವ್ರ ಮನೇಲಿ ನೀವಿಬ್ರು ಕೂತ್ಕೊಂಡು ಪೂಜೆ ಮಾಡ್ಬೇಕು ಅನ್ನೋ ಶಾಸ್ತ್ರ. ಪ್ರತಿ ವರ್ಷ ಈ ಹಬ್ಬದ ದಿನ ಪಾರ್ವತಿ ಅವಳು ತವ್ರ ಮನೆಗೆ ಹೋಗಿ ಗೌರಿ ಪೂಜೆ ಮಾಡಿಕೊಂಡು ಗಂಡನ ಮನೆಗೆ ಬರ್ತಾ ಇದ್ಲಂತೆ.
ಅಮ್ಮ ಏನಿದೆಲ್ಲ? ಅಯ್ಯೋ ಒಂದು ಪುಟ್ಟ ಹುಡುಗರೆ ಅಮ್ಮ, ತಗೋ. ಯಾಕಲ್ಲ ಚೆನ್ನಾಗಿರು, ಚೆನ್ನಾಗಿದೆ ಇಬ್ರು. ದೇವ್ರ ನಮಸ್ಕಾರ ಮಾಡಿಪ್ಪ. ಅಜ್ಜಿಗೆ ನಮಸ್ಕಾರ ಮಾಡುವ. ಮುಂದಿನ ವರ್ಷ ಈ ಹಬ್ಬದ ಹೊತ್ತಿಗೆ ಬಾಲ ಗಣೇಶ ಬರುವಂಗಾಗ್ಲಿ. ಅಮ್ಮ ಇಬ್ರು 100 ಕಾಲ ಹೀಗೆ ಬಾಳಿ. ಸುಖವಾಗಿ ಬಾಳಿ ಅಂತ ಹೇಳಲೇ ಇಲ್ವಲ್ಲ ಅತ್ತೆ? ನಾನು ಹೇಳದೇ ಇದ್ರು ನೀವಿಬ್ರು ಸುಖವಾಗಿ ಬಾಳ್ತೀರಿ. ಶ್ರದ್ಧಾ, ಗಂಡಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಮ್ಮ. ಇದೆಲ್ಲ ಬೇಡ ಶ್ರದ್ಧಾ, ಪರವಾಗಿಲ್ಲ. ನಂದೇ ತಪ್ಪು ಅಂತ ಕ್ಷಮೆ ಕೇಳಿದ್ರು ಶ್ರದ್ಧಾ ಯಾಕೋ ನನಗೆ ಕ್ಷಮಿಸೋ ಹಾಗೆ ಕಾಣ್ತಿಲ್ಲ. ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದಾಳೆ? ಸುರೇಶ, ಬಾಪ ದೇವ್ರಿಗೆ ನಮಸ್ಕಾರ ಮಾಡು ಬಾ. ಪ್ರಸಾದ ಪ್ರಸಾದ ಆಮೇಲೆ ಕೊಡ್ತೀನಿ, ಮೊದಲು ಕೂತ್ಕೋ, ದೇವ್ರ ಬೇಡ್ಕೋ, ನಮಸ್ಕಾರ ಮಾಡು. ಜಾಣ, ಆಮೇಲೆ ನಿಂಗೆ ಜಾಸ್ತಿ ಪ್ರಸಾದ ಕೊಡ್ತೀನಿ. ಓಂ ಮಗಳು ಅಳಿಯ ತುಂಬ ಸಂತೋಷವಾಗಿದ್ದಾರೆ ಅಂದ್ಕೊಂಡು ನೀನು ಎಷ್ಟೊಂದು ಖುಷಿಯಾಗಿದೆಯಾ ಅಮ್ಮ. ನಿನಗೆ ನೋವು ಕೊಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನಿದ್ದೀನಿ. ಆದರೆ ಇಲ್ಲಿಂದ ಹೋಗೋದ್ರೊಳಗೆ ಹೇಗಾದರೂ ಮಾಡಿ ಇವಳು ಕೋಪ ಕಡಿಮೆ ಆಗೋ ಹಾಗೆ ಮಾಡಲೇಬೇಕು. ಮನೇಲಿ ಅಜ್ಜಿಗೆ ನಮ್ಮ ಮಧ್ಯದ ಮನಸ್ತಾಪ ಏನು ಗೊತ್ತಾಗಬಾರ್ದು, ಇಲ್ಲೂ ಯಾರಿಗೂ ಏನು ಗೊತ್ತಾಗಬಾರ್ದು. ನನ್ನ ತಪ್ಪೇನೂ ಇಲ್ಲ ಅನ್ನೋದು ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾದರೆ ನನಗೇನು? ಈ ಸಲ ಇವ್ರಿಗೆ ಸೋಲ್ಬಾರ್ದು ನಾನು. ಬನ್ನಿ ಊಟ ಮಾಡೋಣ. ಹೌದತ್ತೆ, ಸಖತ್ ಹೊಟ್ಟೆ ಸಿಗ್ತದೆ ನನಗೆ ಅಲ್ವಾ? ಪ್ರಸಾದ ಕೊಡ್ತೀನಪ್ಪ, ಒಳಗ್ ಬಾ. ಬಾ, ಹೇಳು. ಅಡುಗೆ ತುಂಬಾ ಚೆನ್ನಾಗಿದೆ ಅಂತೆ. ಸೂಪರ್. ಶ್ರದ್ಧಾ, ಇಷ್ಟರಲ್ಲಿ ನೀನ್ ಮಾಡಿದ ಅಡುಗೆ ಯಾವುದು? ಎಲ್ಲದರಲ್ಲೂ ನಿನ್ ಕೈ ರುಚಿ ಸ್ವಲ್ಪ ಸ್ವಲ್ಪ ಸೇರ್ಕೊಂಡಿರ್ಬೇಕು. ಹೌದಪ್ಪ, ಎಲ್ಲ ಅಡುಗೆ ನಿನ್ನ ಹೆಂಡತಿನೇ ಮಾಡಿದ್ದು. ನೀನು ಖುಷಿಯಾಗಿ ಊಟ ಮಾಡಿದ್ರೆ ನನಗಷ್ಟೇ ಸಂತೋಷ. ಎಲ್ಲ ನಾಟಕ. ನನ್ನ ಒಲಿಸ್ಕೊಳ್ಳೋಕೆ ಏನೇನೋ ಮಾತಾಡ್ತಾ ಇದ್ದಾರೆ ಅಷ್ಟೇ. ಎಷ್ಟೋ ದಿನ ಆದಮೇಲೆ ನಮ್ಮನೇಲಿ ಈ ರೀತಿ ಊಟ ಮಾಡ್ತಾ ಇರೋದು ಕಣೆ ಜಾನಕಿ. ಖುಷಿಯಾಗಿ ಹಬ್ಬ ಮಾಡಿರೋದು ಅದು ಯಾವಾಗಲೋ ಏನೋ. ಹೌದಜ್ಜಿ,
ನಾನು ಕೂಡ ಖುಷಿಯಾಗಿದ್ದು ಬಹಳ ದಿನಗಳೇ ಆಗೋಯ್ತು. ಏನಪ್ಪ ಹಾಗಂದ್ರೆ ನೀವು ಖುಷಿಯಾಗಿಲ್ದೇ ಇರೋದಕ್ಕೆ ಏನಾಗಿದೆ? ಏನಮ್ಮ ಶ್ರದ್ಧಾ ಇದು? ಅಲ್ಲ ನಾನು ಊಟದ ಬಗ್ಗೆ ಮಾತಾಡಿದೆ. ಎಲ್ಲಿ ಇನ್ನೂ ಚಕ್ಲಿ ಕೊಡಿ. ಶ್ರದ್ಧಾ ಹಾಕು. ಏನು ಹಾಗೇ ಇಲ್ಲ ಅನ್ನೋ ಥರ ಪೋಸ್ ಕೊಡೋಕೆ ಹೇಗೆ ಸಾಧ್ಯ ಇವ್ರಿಗೆ? ಶ್ರದ್ಧಾ, ನೀನ್ಯಾಕೆ ಇರೋ ತಿಂತಾನೆ ಇಲ್ಲ? ಇಷ್ಟು ಒಳ್ಳೆ ಅಡುಗೆ ಇದೆ. ಅತ್ತೆ, ಇವಳಿಗೇನೊಂದು ಒಬ್ಬಟ್ಟು ಹಾಕಿ. ಬೇಡ ಬೇಡ, ನಂಗೇನು ಬೇಡ. ಗಂಡ ಹೇಳ್ತಿದ್ದಾನೆ ಹಾಕಿಸ್ಕೊಳ್ಳೆ. ನಂಗೇನು ಬೇಡ ಅಜ್ಜಿ. ನಾನು ಮಾತಾಡೋಣ ಅಂತ ಹತ್ರ ಬಂದರೆ ಸಾಕು, ಮಾರು ದೂರ ನಿಂತ್ಕೋತಾಳೆ. ದೇವ್ರನ್ನಾದ್ರೂ ತಪಸ್ಸು ಮಾಡಿ ಒಲಿಸ್ಕೊಳ್ಳೋದು ಸುಲಭನೋ ಏನೋ. ಈ ಹೆಣ್ಮಕ್ಳನ್ನ ಒಲಿಸ್ಕೊಳ್ಳೋದು ಕಷ್ಟನಪ್ಪ. ಇನ್ನೂ ಎಷ್ಟು ಬುದ್ಧಿ ಮಾತು ಖರ್ಚು ಮಾಡಬೇಕೋ ಏನೋ ನನ್ನ ಹೆಂಡತಿ ನನ್ನ ಕ್ಷಮಿಸೋ ಹಾಗೆ ಮಾಡೋಕ್ಕೆ. ಅತ್ತೆ, ಎಲ್ಲಿ ಯಾರು ಕಾಣ್ತಾನೆ ಇಲ್ಲ? ಯಾರು ಬೇಕಾಗಿತ್ತಪ್ಪ ನಿನಗೆ? ನಾನಂತೂ ನಿನ್ ಮುಂದೆನೇ ಇದ್ದೀನಿ. ಅಮ್ಮ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆನೆ ಮಲ್ಕೋತೀನಿ ಅಂತ ಹೋದ್ರಲ್ಲ. ಹೌದೌದು. ಅಂದರೆ ಸುರೇಶು, ಶ್ರದ್ಧಾ. ಸುರೇಶ್ ಅಂತೂ ಇವತ್ತು ತನ್ನ ರೂಮ್ ಬಿಟ್ಟು ಹೊರಗೆ ಬರಲ್ಲ ಅಂತ ಕಾಣುತ್ತೆ. ಶ್ರದ್ಧಾ ಎಲ್ಲಿ ಅಂತ ಡೈರೆಕ್ಟ್ ಆಗಿ ಕೇಳಬಾರ್ದ? ಅಮ್ಮ, ಇದನ್ನೆಲ್ಲ ಈಗಲೇ ತೊಳಿಬೇಕಾಗಿತ್ತಾ? ಆಮೇಲೆ ಮಾಡ್ಕೊಂಡಿದ್ರೆ ಆಗ್ತಿರ್ಲಿಲ್ವೇನಮ್ಮ? ಸರಿ ಬಿಡಿದನ್ನ ನಾನು ಮುಗಿಸ್ತೀನಿ, ನೀ ಹೋಗಿ ಮಲ್ಕೋ ಸ್ವಲ್ಪ ಹೊತ್ತು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಶ್ರದ್ಧಾ, ಎಲ್ಲ ಕೆಲಸ ಆಯ್ತಮ್ಮ. ಈಗ ನಾನು ಹೋಗಿ ಆರಾಮ್ ಮಾಡೋದೆ. ನೀವಿಬ್ರು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ಸಾಯಂಕಾಲ ಎದ್ಮೇಲೆ ಇನ್ನೇನು ಕೆಲಸ ಉಳಿದಿದೆಯೋ ಅದೆಲ್ಲ ನೀನೇ ಮಾಡುವಂತೆ. ಬಿಸಿ ಬಿಸಿ ಹಾಲಿನ ಬಟ್ಟಲ ತಂದರು ಅಕ್ಕರೆಯಲಿ ಮಾವ, ಮಡದಿಯ ಸದ್ದೇ ಇರಲಿಲ್ಲ. ಅಯ್ಯೋ ದೇವ್ರೆ, ಕೋಪ ಕಡಿಮೆ ಮಾಡಬೇಕು ಅಂದ್ಕೊಂಡು ಏನೋ ಮಾಡಕ್ ಹೋದ್ರೆ ಅದಿನ್ನೇನೋ ಆಗಿರೋ ಹಾಗಿದೆಯಲ್ಲಪ್ಪ. ಭಗವಂತ, ಏನಪ್ಪ ನಿನ್ ಲೀಲೆ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ. ನಾನು ಬಂದಾಗಲಿಂದ ನೋಡ್ತಾನೆ ಇದ್ದೀನಿ, ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ವಲ್ಲ ನೀನು. ನಾನೇನು ಮಾತಾಡಬೇಕು ಅಂತ ಹೇಳ್ತೀನಿ. ಇವತ್ತು ನೀನು ಕೇಳಿಸ್ಕೊಳ್ಳೇಬೇಕು. ಹಾಸಿಗೆ ರೆಡಿ ಇದೆ, ಮಲ್ಕೊಳ್ಳಿ. ಟೀ ಆದ್ಮೇಲೆ ಅಮ್ಮ ಬಂದು ಎಬ್ಬಿಸ್ತಾರೆ. ನಾನು ಇಲ್ಲಿಗೆ ಬಂದಿರೋದು ನಿನ್ನ ನೋಡೋದಕ್ಕೆ, ನಿನ್ನ ಜೊತೆ ಮಾತಾಡೋದಕ್ಕೆ, ಕ್ಷಮೆ ಕೇಳೋದಕ್ಕೆ, ಮಲ್ಲಿಗೆ ನಿದ್ರೆ ಮಾಡೋದಕ್ಕಲ್ಲ. ನಿಂದೇನು ತಪ್ಪಿಲ್ಲ ಅಂತ ನನಗೆ ಅರ್ಥ ಆಗಿದೆ. ಸದಾಶಿವ ಸಿಕ್ಕಿದ್ರು,